ಹಾಗಾಗಿ ವಿಜುವಲ್ ಮೆಮೊರಿ ಆಗ್ತಾ ಇದೆ. ವಿಜುವಲ್ ಲರ್ನಿಂಗಿಂದ ವಿಜುವಲ್ ಮೆಮೊರಿ. ನೀವು ಮೆತ್ತಿಗೆ ಓದ್ತಾ ಇರೋದ್ರಿಂದ ಆ ಸ್ಪೀಚ್ಗೆ ಸಂಬಂಧಪಟ್ಟಂಥ ಸೆಂಟರ್ ಏನಿದೆ ಅದು ಆ್ಯಕ್ಟಿವೇಟ್ ಆಗಿದೆ. ಹಾಗಾಗಿ ಅಲ್ಲಿ ಸ್ಪೀಚ್ ಮೆಮೊರಿ ಇದೆ. ಮತ್ತು ನೀವು ಓದ್ತಾ ಇರೋದನ್ನು ನಿಮ್ಮ ಕಿವಿಯೇ ಕೇಳ್ತಾ ಇದೆ. ಹಾಗಾಗಿ ಅಡಿಷನಲಿ ಆಡಿಟರಿ ಮೆಮೊರಿ ಆಗ್ತಾ ಇದೆ. ಜೊತೆಗೆ ಆ ಮಗು ಹೇಳಿದಾಗೆ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಬರ್ಕೊಳ್ಳಿಕ್ಕೆ ಶುರು ಮಾಡ್ತು ಅಂತ ಹೇಳ್ತಂದರೆ ಅಡಿಷನಲಿ ಫೋರ್ತ್ ಏರಿಯಾದಲ್ಲಿ ಸೆನ್ಸರಿ ಏರಿಯಾದಲ್ಲೂ ಮೆಮೊರಿ ರೆಕಾರ್ಡ್ ಆಗ್ತಾ ಇದೆ. ಮನಸ್ಸಲ್ಲೇ ಓದಿದ್ರೆ ಏನಾಗುತ್ತೆ, ಬರೀ ವಿಜುವಲ್ ಮೆಮೊರಿ ಮಾತ್ರ ಆಗ್ತಾ ಇದೆ. ಇನ್ನು ಉಳಿದ 3 ಮೆಮೊರಿ ಇಲ್ಲ. ಸೊ ಮೆಮೊರಿ ಒಂದು ಕಡೆ ಇದ್ದರೆ ಒಳ್ಳೆಯದ, 4 ಕಡೆ ಇದ್ದರೆ ಒಳ್ಳೆಯದ, 4 ಕಡೆ. ಹಾಗಾಗಿ ಓದುವ ಸರಿಯಾದ ವಿಧಾನ ಯಾವುದು ಅಂದರೆ ಮಿದುಳಿನ 4 ಏರಿಯಾಗಳಲ್ಲಿ ಒಟ್ಟೊಟ್ಟಿಗೆ ಸೈಮಲ್ಟೇನಿಯಸ್ಲಿ ಮೆಮೊರಿ ಕನ್ಸಾಲಿಡೇಷನ್ ಆಗಬೇಕು ಅಂದರೆ ನಮಗೆ ಮಾತ್ರ ಕೇಳಿಸುವಷ್ಟು ಜೋರಾಗಿ ಓದಬೇಕು. ಕ್ಲಿಯರ್? ಏನಾದ್ರು ಡೌಟ್ಸ್ ಉಂಟಾ? ಇಲ್ಲ. ಈ ಫಿಂಗರ್ ಇಟ್ಟು ಓದಬೇಕು ಅಂತ ಹೇಳಿ ನಾನು ಯಾವ್ದಾದ್ರು ಕೇಳ್ತೀನಿ. ಫಿಂಗರ್ ಅಂದರೆ ತೋರ್ಬೆರಳಲ್ಲಿ ಪ್ರತಿ ಸೆಕೆಂಡ್ಸು ನಾವು ಅದನ್ನು ಓದ್ತಾ ಇದ್ದರೆ ಆಲ್ ದಿ 5 ಆರ್ಗನ್ಸು ಆ್ಯಕ್ಟಿವೇಟ್ ಆಗುತ್ತೆ ಅಂತ ತಾವೇನು 4 ಆರ್ಗನ್ಸ್ ಇರಲ್ಲ. ಟಚ್ ಮಾಡೋದು ಕೂಡ ಭಾಳ ಮುಖ್ಯ ಅಂತ ಹೇಳಿ ನಿಮ್ಮಂಥ ಎಕ್ಸ್ಪರ್ಟ್ಸ್ ಕೇಳ್ತೀನಿ. ಅಲ್ಲ, ಟಚ್ ಸರಿ ಅಂದರೆ ನಾನು ಬರೆಯೋದನ್ನು ಹಾಕಿದ್ದೇನೆ ಟಚ್ ಅಂತ. ಬೆರಳಿಂದ ಅಡಿಷನ್ ಆಗಿ ಕೈ ತೋರಿಸ್ಕೊಂಡು ಓದಿದ್ರೆ ಏನು ತಪ್ಪಿಲ್ಲ, ಖಂಡಿತ ಮಾಡ್ಬೋದು. ಪ್ರತಿಯೊಂದು ಸಾಲನ್ನು ಹೀಗೆ ಬೆರಳಲ್ಲಿ ನೋಡ್ತಾ ನೋಡ್ತಾ ಓದ್ತಾ ಹೋಗೋದು ಒಳ್ಳೆಯದೇ. ಆಗುತ್ತೆ ಖಂಡಿತ ಮಾಡ್ಬೋದು. ಓಕೆ, ಈಗ ಫಸ್ಟ್